ಉದ್ಯಮಿ ಸಿಜೆ ರಾಯ್ ಬಹಳ ಧೈರ್ಯವಂತರು. ಅವರು ಆತ್ಮಹತ್ಯೆ ಮಾಡಿಕೊಳ್ಳಬಾರ್ದಿತ್ತು ಅಂತ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ಅದನ್ನ ಎದುರಿಸುವ ಶಕ್ತಿ ಅವರಿಗೆ ಇತ್ತು. ಕಳೆದ 20 ವರ್ಷಗಳಿಂದ ಅವರು ಚಿರಪರಿಚಿತರು. ಇತ್ತೀಚೆಗೆ ದುಬೈಗೆ ಹೋದ ನಂತರ ಒಡನಾಟ ಕಡಿಮೆ ಆಗಿತ್ತು. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. ಏನೇ ಇದ್ರೂ ಅದನ್ನ ಎದುರಿಸುವಂತ ಶಕ್ತಿ ಸಿಜೆ ರಾಯ್ ಅವರಿಗಿತ್ತು. ಕಳೆದ 20 ವರ್ಷಗಳಿಂದ ಅವರು ನನಗೆ ಚಿರಪರಿಚಿತರು. ಇತ್ತೀಚೆಗೆ ದುಬೈಗೆ ಹೋದ ನಂತರ ಒಡನಾಟ ಸ್ವಲ್ಪ ಕಡಿಮೆ ಆಗಿತ್ತು. ಹೀಗಂತ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಜೆ ರಾಯ್ ಅವರ ಅಂತಿಮ ದರ್ಶನವನ್ನ ಪಡೆದರು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. ಅದಾದ ಬಳಿಕ ಮಾಧ್ಯಮದವರ ಜೊತೆ ಅವರು ಮಾತನಾಡಿದ್ರು. ಸಿಜೆ ರಾಯ್ ಮತ್ತು ರಾಮಲಿಂಗಾರೆಡ್ಡಿ ಅವರ ನಡುವೆ ಇದ್ದಂಥ ಒಡನಾಟದ ಕುರಿತಂತೆ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಬಹಳ ವರ್ಷಗಳಿಂದ ಗೊತ್ತು. ಮೊದಲು ನಮ್ಮ ಲಕ್ಷಂದ್ರದಲ್ಲಿ ನಮ್ಮ ಮನೆ ಹತ್ರನೇ ಅವರು ಇದ್ದಿದ್ದು, ತಂದೆಯವರು ಅಲ್ಲೇ ಇದ್ದರು. ಆಮೇಲೆ ಇವರೆಲ್ಲ ದೊಡ್ಡವರಾದ್ಮೇಲೆ ಸ್ವಲ್ಪ ಈಗ ಬಿಸ್ನೆಸ್ ಅಲ್ಲಿ ಎಲ್ಲ ಅಣ್ಣ ತಮ್ಮಂದ್ರೆಲ್ಲ ಇಂಪ್ರೂವ್ ಆದ್ಮೇಲೆ ಆಮೇಲೆ ಈ ಕಡೆ ಕೋರಮಂಗಲಕ್ಕೆ ಬಂದರು. ಅವ್ರ ದೊಡ್ಡನೂ ಈಗಲೂ ಕೋರಮಂಗಲದಲ್ಲೇ ಇರೋದು. ಅವ್ರ ತಂದೆ ತಾಯಿನೂ ಅಲ್ಲೇ ಇದ್ದಿದ್ದು ಮತ್ತು ಅವ್ರ ಅಣ್ಣ ಕೂಡ ಅಲ್ಲೇ ಇರೋದು. ಭಾಳ ವರ್ಷದಿಂದ ಗೊತ್ತು, 20-30 ವರ್ಷಗಳಿಂದ ಚೆನ್ನಾಗಿ ಪರಿಚಯ ಇದ್ದಂಥವರು. ಭಾಳ ರಿಯಲ್ ಎಸ್ಟೇಟಲ್ಲಿ ಭಾಳ ಬೆಳೆದಿದ್ರು, ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು. ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸ್ಥಿತಿ ಬಂದಿದೆ.